ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 19ನೇ ತಾರೀಕು ಭಾನುವಾರ ಪಂಚಮಿ ತಿಥಿ ಹಾಗೂ ಇಂದು ಉತ್ತರ ಫಲ್ಗುಣಿ ನಕ್ಷತ್ರ. ಇಂದು ಗುರು ಪುಷ್ಯ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಪುಷ್ಯ ಅಂತ ಹೇಳ್ತೀವಿ. ಪುಷ್ಯ ನಕ್ಷತ್ರದಲ್ಲಿ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ಇಲ್ಲಿ ಅವನು ಇರುವ ತನಕ ಗುರುಪುಷ್ಯ ಅನ್ನೋದನ್ನೇ ನಾವು ಆಚರಣೆ ಮಾಡ್ಕೋಬಹುದು. ಈ ಗುರುಪುಷ್ಯದಲ್ಲಿ ಅನೇಕರು ಚಿನ್ನವನ್ನು ಕೊಂಡ್ಕೊಳ್ತಾರೆ, ಇನ್ನು ಕೆಲವರು ಗುರುಗಳನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಇದು ಒಂದು ಶುಭವಾದಂತಹ ಮುಹೂರ್ತದ ರೀತಿಯಲ್ಲಿ ಇರುವಂತಹ ಸಮಯ. ಪುಷ್ಯ ನಕ್ಷತ್ರದಲ್ಲಿ ಗುರು ಇರುವವರೆಗೂ ಗುರುಪುಷ್ಯ. ಇಂದು ಪುಷ್ಯ ನಕ್ಷತ್ರ, ಇಂದಿನ ಭವಿಷ್ಯವನ್ನು ನೋಡೋಣ. ಇದು ಉತ್ತರ ಫಲ್ಗುಣಿ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಪಂಚಮದಲ್ಲಿ ಇಂದು ರವಿಯ ನಕ್ಷತ್ರದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಇಂದು ನಿಮ್ಮದೇ ಎಲ್ಲವೂ ಕೆಲಸವು ನಿಮ್ಮ ಪರವಾಗಿ ನಡೆಯೋದ್ರಿಂದ ಮನಸ್ಸಿಗೆ ನೀವು ಸಂತೋಷವನ್ನು ನೋಡಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ಸಮಯಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಸಂಸಾರದ ತಾಪತ್ರಯಗಳು ಮತ್ತು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿರೋರಿಗೆ ಇದು ಸ್ವಲ್ಪ ತೊಂದರೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ ಮುಂದುವರಿತಾ ಇದೆ. ಮಾಧ್ಯಮಗಳಲ್ಲಿರೋರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ಯಶಸ್ಸು ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ಹಾಗೂ ಇಂದು ನೀವು ಮನೆಯಲ್ಲಿ ದೊಡ್ಡವರು ಇವತ್ತು ನಿಮ್ಮ ಗಮನವನ್ನು ಸೆಳೆಯುತ್ತಾರೆ. ದೊಡ್ಡವರಿಗೆ ವಿಧೇಯರಾಗಿದ್ದಷ್ಟು ನಿಮಗೆ ಹೆಚ್ಚಿನ ಸಮಾಧಾನ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದರಿಂದ ಮನಸ್ಸಿಗೆ ನೆಮ್ಮದಿ ಖಂಡಿತ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇವತ್ತು ನಿಮಗೆ ಸ್ವಲ್ಪ ಸಮಾಧಾನ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಕೆಲವೊಂದು ಸಂಬಂಧಗಳಲ್ಲಿ ಒಡಕು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನಾಗಮ ಪ್ರಾಪ್ತಿ ಇವತ್ತು. ಹಾಗಾಗಿ ಗುಂಪುಗಳಲ್ಲಿ ವ್ಯವಹಾರಗಳನ್ನು ಹೆಚ್ಚು ಮಾಡಿದರೆ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ಇಂದು ನೀವು ಕಾರ್ಯಕ್ಷೇತ್ರದಲ್ಲಿ ಎಲ್ಲರಿಗಿಂತ ಉತ್ತಮವಾದಂತಹ ಪ್ರತಿಫಲಗಳನ್ನು ನಿಮ್ಮ ಕೆಲಸಕ್ಕೆ ನೀವು ನೋಡಬಹುದು. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಕ್ಲೇಶವೆಲ್ಲ ಇಂದು ಬಗೆಹರಿಯುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಹಾಗೂ ಇಂದು ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಲ್ಲಿ ನೀವು ಹೆಚ್ಚಿನದಾದಂತಹ ಧೋರಣೆಯನ್ನು ತೋರಿಸಬಾರದು. ಯಾವುದು ನಿಮ್ಮ ಪರವಾಗಿ ಇರೋದಿಲ್ಲ. ಧ್ಯಾನಾದಿಗಳಿಂದ ದಿನವನ್ನು ಕಳೆದು ಬಿಡಬೇಕು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಎಲ್ಲ ರೀತಿಯ ವಹಿವಾಟುಗಳಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ, ದಾಂಪತ್ಯಗಳಲ್ಲಿ, ಮಿತ್ರತ್ವಗಳಲ್ಲಿ ಇಂದು ಯಶಸ್ಸು, ಬೇರೆಯವರಿಂದ ಸಹಕಾರ. ಮೀನ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನ್ನಿಸಬಹುದು. ಆದರೂ ಕೂಡ ಎಲ್ಲ ಅಡೆತಡೆಗಳು ತಾವಾಗಿಯೇ ಕರಗಿ ಹೋಗುತ್ತೆ ಮತ್ತು ಶತ್ರುಗಳು ಹಿಮ್ಮೆಟ್ಟೋದ್ರಿಂದ ಯಶಸ್ಸು ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.